ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನೆಕ್ಟ್ ಇನ್ಫಾರ್ಮೇಷನ್ ಚಾನಲ್. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ. ಇದು ವಿಶ್ವಕರ್ಮ ಯೋಜನೆ ಬಗ್ಗೆ, ಟೂಲ್ ಕಿಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹೌದು, ಕೆಲವೊಬ್ಬರಿಗೆ ಟೂಲ್ ಕಿಟ್ ಬಂದಿದೆ. ಸೊ ಈಗ ಎಲೆಕ್ಷನ್ ಇರೋದ್ರಿಂದ ನಿಲ್ಲಿಸಿದ್ದಾರೆ. ಓಕೆ, ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರೋ ಎಲ್ರಿಗೂ ಕೂಡ ಟೂಲ್ ಕಿಟ್ ಆಗುತ್ತೆ. ಬಟ್ ವೆರಿಫೈ ಮಾಡ್ತಾರೆ ನಿಮ್ಮದು ಅಪ್ಲಿಕೇಶನ್ ಎರರ್ ಇದೆಯೋ ಇಲ್ವಾ. ಸೊ ಅದೆಲ್ಲ ನೂರಾರು ಕ್ವಶನ್ಸ್ ಕೇಳಿದ್ದಾರೆ. ಅದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಯಾರಿಗೆ ಸ್ಕಿಪ್ ಮಾಡಿದೆ ನೋಡಿ. ಟೂಲ್ ಕಿಟ್ಟಲ್ಲಿ ಏನೇನು ಕೊಡ್ತಾರೆ ಅಂತ ಕೇಳ್ತಾ ಇದ್ದೀರಾ. ಟೂಲ್ ಕಿಟ್ಟಲ್ಲಿ ನಿಮಗೆ ಟೈಲರಿಂಗ್ ಮಿಷಿನ್, ಓಕೆ, ಟೈಲರಿಂಗ್ ಮಿಷಿನ್, ಕರೆಂಟ್ ಟೈಲರಿಂಗ್ ಮಿಷಿನ್ನೇ ಕೊಡ್ತಾರೆ. ಮತ್ತು ಸೀಸರ್ ಕೊಡ್ತಾರೆ, ಪೆನ್ಸಿಲ್ ಕೊಡ್ತಾರೆ, ಮತ್ತು ಥ್ರೆಡ್ ಕೊಡ್ತಾರೆ, ಓಕೆ, ಸೂಜಿ ಕೊಡ್ತಾರೆ. ಟೂಲ್ ಕಿಟ್ಟಲ್ಲಿ ಏನೇನು ಕೊಡೋಕ್ಕೆ ಸಾಧ್ಯನ ಎಲ್ಲ ಪ್ರತಿಯೊಂದನ್ನು ಕೂಡ ಕೊಡೋಕ್ಕೆ ಸಾಧ್ಯ ಮಾಡ್ತಾರೆ. ಟೇಪ್ ಕೊಡ್ತಾರೆ, ಓಕೆನಾ. ಒಂದಲ್ಲ ಅಂದರೆ 2 ಸೀಸರ್ ಕೊಟ್ಟಿರ್ತಾರೆ. ಆಮೇಲೆ ಥ್ರೆಡ್ಡು ನಮಗೆ ಅಂದರೆ ಅದನ್ನು ಥ್ರೆಡ್ಡಿಗೆ ಸೂಜಿ ಏರ್ಸೋಕ್ಕೆ ಒಂದು ಮಿಷಿನ್ ಕೊಟ್ಟಿರ್ತಾರೆ. ಓಕೆ, ತುಂಬ ಸೂಜಿಗಳನ್ನ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೂಜಿಗಳನ್ನ ಕೊಟ್ಟಿರ್ತಾರೆ. ಓಕೆನಾ. ಏನೇನು ಟೂಲ್ ಕಿಟ್ಟಲ್ಲಿ ಟೈಲರಿಂಗ್ ಮಿಷಿನ್ಗೆ ಬೇಕೋ ಅದೆಲ್ಲದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತಿದೆ. ಏನಪ್ಪ ಅಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ವರ್ಗದವರು ಉದ್ಧಾರ ಆಗಲಿ, ಚೆನ್ನಾಗಾಗಲಿ ಅಂತ ಹೇಳಿ ಅವರು ಪ್ರೋತ್ಸಾಹಕ್ಕೋಸ್ಕರ ವಿಶ್ವಕರ್ಮ ಯೋಜನೆಯನ್ನು ತಂದಿದ್ದಾರೆ. ಇನ್ನು ಪದೇ ಪದೇ ಕೇಳಲಾದ ಪ್ರಶ್ನೆಗಳು, ವಿಶ್ವಕರ್ಮ ಯೋಜನೆ ಅಂದರೆ ಏನು, ಯೋಜನೆಯ ಫಲಾನುಭವಿಗಳು ಯಾರು ಅಂದರೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಎಲ್ರಿಗೂ ಕೂಡ ಈ ಅವಕಾಶ ಫಲಾನುಭವಿಗಳು ಆಗಿರ್ತಾರೆ. 60 ವರ್ಷದ ಒಳಗಿರಬೇಕು ಅಂತ ಹೇಳ್ತಿದ್ದಾರೆ. ವಿಶ್ವಕರ್ಮ ಯಾವ ವರ್ಗದ ವ್ಯಾಪಾರ ಯೋಜನೆಯಲ್ಲಿ ಒಳಗೊಳ್ಳುತ್ತದೆ ಅಂತ ಕೇಳ್ತಾರೆ. ಎಲ್ಲರೂ ಕೂಡ ಹಾಕ್ಬೋದು. PM ವಿಶ್ವಕರ್ಮ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳ್ತಿದ್ದೀರಾ. ಸೊ ಯಾರ್ಯಾರು ಸಣ್ಣ ಹಿಡುವಳಿ ವ್ಯಾಪಾರಸ್ಥರಾಗಿರ್ತಾರೋ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಈ ಯೋಜನೆಯ ಅರ್ಹತಾ ಮಾನದಂಡಗಳು ಯಾವುವು ಅಂತ ಕೇಳ್ತಾ ಇದ್ದೀರಾ. ಓಕೆ, 60 ವರ್ಷದ ಒಳಗಿರಬೇಕು. ಇದಕ್ಕೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಇರೋದಿಲ್ಲ. ಇವಾಗೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸರ್ವರ್ ಇವಾಗ ಬ್ಯುಸಿ ಬರ್ತಾ ಇಲ್ಲ. ಈ ಯೋಜನೆ ಅಡಿಯಲ್ಲಿ ಪ್ರಯೋಜನಗಳನ್ನ ಹೇಗೆ ಪಡ್ಕೋಬೋದು ಅಂತ ಹೇಳ್ತಿದ್ದೀರಾ. ಅಪ್ಲಿಕೇಶನ್ ಹಾಕಿ ತದನಂತರ ನೀವೇನು ಮಾಡಬೇಕು, ಎಲ್ಲ ವೆರಿಫೈ ಆಗುತ್ತೆ. ಎಲ್ಲ ವೆರಿಫಿಕೇಷನ್ ಆದಮೇಲೆ ನೀವು ಅದನ್ನು ಲಾಭವನ್ನು ಪಡ್ಕೋಬೋದು. ಇನ್ನು PM ವಿಶ್ವಕರ್ಮ ಪೋರ್ಟಲ್ನಲ್ಲಿ ನೋಂದಣಿ ಸಮಯದಲ್ಲಿ ಯಾವ ದಾಖಲೆಗಳನ್ನು ಒದಗಿಸಬೇಕು ಅಂತ ಕೇಳ್ತಿದ್ದಾರೆ. ಸೊ ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಆಲ್ರೆಡಿ ಅಪ್ಲಿಕೇಶನ್ ಹಾಕೇ ಬಿಟ್ಟಿದ್ದೀರಾ. ಅಪ್ಲಿಕೇಶನ್ ಆಗ್ತಾ ಇದ್ದರು, ಓಕೆ, ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ನೀವು ಕೇಳ್ಬೋದು. ಈ ಯೋಜನೆ ನೀಡುವ ಸಂಸ್ಥೆಗಳು ಯೋಜನೆ ಅಡಿಯಲ್ಲಿ ಸಾಲವನ್ನು ಒದಗಿಸ್ಬೋದು ಅಂತ ಕೇಳ್ತಾ ಇದ್ದಾರೆ. ಹೌದು, ಸಾಲವನ್ನು 1 ಲಕ್ಷದವರೆಗೂ ಕೊಡುತ್ತೆ. ಯೋಜನೆ ಅಡಿಯಲ್ಲಿ ಆರಂಭಿಕ ಸಾಲದ ಮೊತ್ತ 1 ಲಕ್ಷ ಆಗಿರುತ್ತೆ. ಸೊ ನಾನು ಈಗಾಗಲೇ PM ವಿಶ್ವಕರ್ಮ ಅಡಿಯಲ್ಲಿ ಮೊದಲ ಹಂತದ ಸಾಲವನ್ನು ಪಡೆದಿದ್ದೇನೆ. ನಾನು 2ನೇ ಹಂತ ಸಾಲ ಯಾವಾಗ ಅರ್ಹನಾಗುತ್ತೇನೆ ಅಂತ ಹೇಳ್ತಿದ್ದೆ. ಮೊದಲ ಹಂತದ ಸಾಲ ನೀವು ಪಡೆದು ಅದನ್ನು ನೀವು ಏನು ತೀರಿಸಿದ ಮೇಲೆ, ಓಕೆನಾ, ಅದನ್ನು ಅಮೌಂಟು ನಿಮಗೆ ಅದನ್ನೆಲ್ಲ ಅಮೌಂಟು ಬಡ್ಡಿ ಮತ್ತು ಇಂಟ್ರೆಸ್ಟ್ ಕಟ್ಟಿದ ಮೇಲೆ ನೀವು 2ನೇ ಹಂತದ ಸಾಲವನ್ನು ನೀವು ಪಡ್ಕೋಬೋದು. ಓಕೆನಾ. ಇನ್ನು 11ನೇ ಕ್ವಶನ್, ಈ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯ ಪಡೆಯಲು ನಾನು ಯಾವುದೇ ಮೇಲಾಧಾರವನ್ನು ನೀಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಈ ಯೋಜನೆ ಅಡಿಯಲ್ಲಿ ಬಡ್ಡಿ ರಿಯಾಯಿತಿ ದರ ಮತ್ತು ಮೊತ್ತ ಎಷ್ಟು ಇರುತ್ತೆ, ಬಡ್ಡಿ ಒಂದು 5% ಇರುತ್ತೆ. ಜಾಸ್ತಿ ಏನು ಬಡ್ಡಿ ಇರೋಲ್ಲ. BJP ಸರ್ಕಾರ ಬಂದರೆ ಹೆಣ್ಮಕ್ಳಿಗೆ ಕೊಟ್ಟಿರೋ 1 ಲಕ್ಷನೂ ಕೂಡ ಮನ್ನಾ ಮಾಡೋ ಸಾಧ್ಯತೆಗಳು ಇರ್ತಾರೆ. ಓಕೆನಾ. ಇನ್ನು ಕಾಂಗ್ರೆಸ್ ಬಂದರೆ ಹೆಣ್ಮಕ್ಳಿಗೆ 10,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನೇನಾಗುತ್ತೋ ಒಟ್ಟು ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತಾಯಿದೆ, ಸಾಮಾನ್ಯ ಜನಗಳಿಗೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ. ಒಂದು ಲೈಕ್ ಬಟನಿಂದ ನಮಗೂ ಕೂಡ ಪ್ರೋತ್ಸಾಹ ನೀಡ್ದಂಗೆ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಈ ಯೋಜನೆಯಲ್ಲಿ ಬಡ್ಡಿ ರಿಯಾಯಿತಿ ದರ ಮತ್ತು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಬಡ್ಡಿ ರಿಯಾಯಿತಿ ದರ 5% ಇರುತ್ತೆ. ಫಲಾನುಭವಿಗಳಿಗೆ ವಿತರಿಸಲಾದ ಸಾಲಗಳು ಮತ್ತು ಕವರೇಜ್, ಹೌದು, ಕವರೇಜ್ ಆಗಿರುತ್ತೆ. ನಿಗದಿತ ದಿನಾಂಕ ಮತ್ತು ಮರುಪಾವತಿಗೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಇರುವುದಿಲ್ಲ. ಓಕೆನಾ. ಲಾಸ್ಟ್ ಡೇಟ್ ಅಂತ ಯಾವುದೂ ಇರಲ್ಲ. ಯೋಜನೆ ಅಡಿಯಲ್ಲಿ ಯಾವ ರೀತಿಯ ಕೌಶಲ್ಯ ತರಬೇತಿಯನ್ನು ನೀಡಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಟೈಲರಿಂಗ್ ಹಾಕಿದರೆ ಟೈಲರಿಂಗ್ ಕೌಶಲ್ಯ, ಬೇರೆ ಹೂ ಮರದ ಹಾಕಿದರೆ ಅದಕ್ಕೆ, ಅದೇ ರೀತಿ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೋ ಆ ರೀತಿ ಕೌಶಲ್ಯವನ್ನು ಕೊಡ್ತಾರೆ. ತರಬೇತಿ ಅವಧಿಯಲ್ಲಿ ನಿಮಗೆ ಅಮೌಂಟ್ ಎಷ್ಟು ಕೊಡ್ತಾರೆ ಅಂತ ಕೇಳ್ತಿದ್ದಾರೆ. ಪರ್ ಡೇ 500 ಕೊಡ್ತಾ ಇದ್ದಾರಲ್ವಾ. ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗದೇ ಇರುವವರಿಗೆ ಟೂಲ್ ಕಿಟ್ ಪ್ರೋತ್ಸಾಹವನ್ನು ಪಡೆಯಬಹುದು. ಇಲ್ಲ ಟೂಲ್ ಕಿಟ್ಗೆ ನೀವು ಬೇಕು ಅಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಅಟೆಂಡ್ ಆಗಲೇಬೇಕು. ನೋಡಿ ಫ್ರೆಂಡ್ಸ್, ಟೂಲ್ ಕಿಟ್ ಬೇಕು ಅಂದರೆ ನಿಮಗೆ ಮಿಷಿನ್ ಬೇಕು ಅಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ಡು ಕೌಶಲ್ಯ ತರಬೇತಿಗೆ ಹಾಜರಾಗಲೇಬೇಕು. ಹಾಜರಾಗಲಿಲ್ಲ ಅಂದರೆ ಅಲ್ಲಿ ತಮ್ಮ ಇಂಪ್ರೆಷನ್ ಇರುತ್ತೆ, ಹಾಗಾಗಿ ಹಾಜರಾಗಲೇಬೇಕು. ಹಾಜರಾಗಲಿಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿ ಟೂಲ್ ಕಿಟ್ಟು ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ ನಿಮ್ಮದು. ಇನ್ನು 18ನೇ ಕ್ವಶನ್, ಡಿಜಿಟಲ್ ವಹಿವಾಟುಗಳಿಗೆ ಪ್ರೋತ್ಸಾಹದ ಮೊತ್ತ ಎಷ್ಟು ಅಂತ ಕೇಳ್ತಿದ್ರೆ. ಇದು ನಿಮಗೆ ಸಂಬಂಧಪಟ್ಟಿರೋ ಕ್ವಶನ್ ಅಲ್ಲ, ಹಾಗಾಗಿ ಇದು ಸ್ಕಿಪ್ ಮಾಡೋಣ.
ನೋಡಿ ಯಾವ ರೀತಿಯ ಕೌಶಲ್ಯ ತರಬೇತಿ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ. ಟೈಲರಿಂಗ್ ಹಾಕಿದರೆ ಟೈಲರಿಂಗ್ ಕೌಶಲ್ಯ ತರಬೇತಿ, ಇದು ಪದೇ ಪದೇ ಕೇಳ್ತಾ ಇರ್ತಕ್ಕಂಥ ಕ್ವಶನ್ ಇವೆಲ್ಲ. ಹೂಮಾರರಿಗೆ ಅವ್ರಿಗೆ ಬೇರೆ ರೀತಿ, ಬೇರೆ ಬೇರೆ ರೀತಿ ಕೌಶಲ್ಯ ತರಬೇತಿ ಇರುತ್ತೆ. ಓಕೆನಾ. ಅಮೌಂಟ್ ಕೂಡ ಪರ್ ಡೇಗೆ 500 ಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದೀವಿ. ಮತ್ತು ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಈ ಯೋಜನೆ ಅಡಿಯಲ್ಲಿ ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಈಗಾಗಲೇ PM ವಿಶ್ವಕರ್ಮ ಅಡಿಯಲ್ಲಿ ಮೊದಲ ಹಂತದ ಸಾಲವನ್ನು ಪಡೆದುಕೊಂಡಿದ್ದೇನೆ, ನಾನು ಎರಡನೇ ಹಂತದ ಸಾಲಕ್ಕೆ ಯಾವಾಗ ಅರ್ಹನಾಗುತ್ತೇನೆ ಅಂತ ಈ ಕ್ವಶನ್ ಕೇಳ್ತಾ ಇದ್ದೀರಾ. ಸೊ ಎರಡನೇ ಹಂತದ ಸಾಲದ ಕಂತು 2 ಲಕ್ಷ ರು. ಪ್ರಾಮಾಣಿಕ ಸಾಲದ ಖಾತೆಯನ್ನು ನಿರ್ವಹಿಸುವ, ತಮ್ಮ ವ್ಯವಹಾರದ ಡಿಜಿಟಲ್ ವಹಿವಾಟುವನ್ನು ಅಳವಡಿಸಿಕೊಂಡಿರುವ ಅಥವಾ ಸುಧಾರಿತ ಕೌಶಲ್ಯ ತರಬೇತಿ ಪಡೆದಿರುವ ನುರಿತ ಫಲಾನುಭವಿಗಳಿಗೆ ಲಭ್ಯವಿರುತ್ತದೆ. ಅಂದರೆ ಅವರು ಹೇಳಿರ್ತಕ್ಕಂಥ ಟೈಮಿಗೆ ನೀವು ಕರೆಕ್ಟಾಗಿ ಅಮೌಂಟ್ ಕಟ್ಟಿರೋದಾಗಿರ್ಬೋದು, ವಿತಿನ್ ಯಾವುದೇ ಡ್ಯೂ ಡೇಟ್ ಇಲ್ಲದಂಗೆ ಅಮೌಂಟ್ ಕಟ್ಟಿದರೆ ನಿಮಗೆ 2 ಲಕ್ಷದವರೆಗೆ ಎರಡನೇ ಹಂತದ ಸಾಲವನ್ನು ಕೂಡ ಕೊಡ್ತಾರೆ. ಹಾಗಾಗಿ ನೀವು ಅಲ್ಲಿ ಸಾಲವನ್ನು ಎಷ್ಟು ಪ್ಲಸ್ ಆಗಿ ಪಡ್ಕೊಂಡಿರ್ತೀರೋ ಅದೇ ರೀತಿ ಸಾಲವನ್ನು ಅಷ್ಟೇ ನಿಯತ್ತಿಂದ ನೀವು ತೀರಿಸಿದರೆ ನಿಮಗೆ 2 ಲಕ್ಷದವರೆಗೂ ಕೂಡ ಅಮೌಂಟನ್ನು ನಿಮಗೆ ಸಾಲವಾಗಿ ಪಡ್ಕೋಬೋದು. ಮತ್ತು ಈ ಆರಂಭಿಕ ಸಾಲ ಎಲ್ರಿಗೂ ಗೊತ್ತಿದೆ. ಸೊ ಆರಂಭಿಕ ಸಾಲ 1 ಲಕ್ಷ ಇರುತ್ತೆ. 18 ತಿಂಗಳ ಅವಧಿ ಇರುತ್ತೆ. ಡೆವಲಪ್ಮೆಂಟ್ 18 ತಿಂಗಳ ಅವಧಿ ಇರುತ್ತೆ. ಸೊ 1 ಲಕ್ಷದವರೆಗೆ ಸಾಲವನ್ನು ಕೊಡ್ತಾರೆ. 18 ತಿಂಗಳಿಗೆ ಟೈಮ್ ಕೊಟ್ಟಿರ್ತಾರೆ, ಅಷ್ಟರೊಳಗೆ ನೀವು ತೀರಿಸಬೇಕಾಗಿರುತ್ತೆ. ಇನ್ನು ಕೆಲವೊಬ್ಬರು ಕೇಳ್ತಾ ಇದ್ದಾರೆ, ಯಾವ್ಯಾವ ಸಾಲ ನೀಡುವ ಸಂಸ್ಥೆಗಳು ಯಾವ್ಯಾವು? ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಸಣ್ಣ ಹಣಕಾಸು ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು, ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು. ಈ ಯೋಜನೆಯಡಿಯಲ್ಲಿ ಸಾಲ ನೀಡಲು ಈ ಯೋಜನೆಗಳು ಇವೆಲ್ಲ ಸಂಸ್ಥೆಗಳು ಕೂಡ ಅರ್ಹರಾಗಿವೆ. ಗೊತ್ತಾಯ್ತಾ? ಯಾವ್ಯಾವ ಸಂಸ್ಥೆಗಳು, ಯಾವ್ಯಾವ ಬ್ಯಾಂಕ್ಗಳು ಸಾಲ ನೀಡ್ತವೆ ಅಂತ ಕೇಳ್ತಿದ್ದೀರಾ. ಈ ಎಲ್ಲ ಈ ಬ್ಯಾಂಕ್ಗಳು ಕೂಡ ಸಾಲವನ್ನು ನಿಮಗೆ ನೀಡಲು ಅರ್ಹರಾಗಿರುತ್ತವೆ. ಇನ್ನು PM ವಿಶ್ವಕರ್ಮ ಯೋಜನೆ ಸ್ಟೇಟಸ್ ಹೆಂಗೆ ಚೆಕ್ ಮಾಡ್ಕೋಬೋದು ಅಂತ ಕೇಳ್ತಾ ಇದ್ದಾರೆ. www.PM ವಿಶ್ವಕರ್ಮ ಯೋಜನೆ ಗೌಟಿನ್ ಅಂತ ವೆಬ್ಸೈಟಿಗೆ ಹೋಗಿ, ನೀವು ಅಲ್ಲಿ ವೆಬ್ಸೈಟಿಗೆ ಹೋದರೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ ಅಂತ ಇರುತ್ತೆ. ಏನಂತ ಇರುತ್ತೆ? ಲಾಗಿನ್ ಅಂತ ಇರುತ್ತೆ. 2 ಸತಿ ಹೇಳ್ತಾ ಇದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ಫೋನ್ ನಂಬರ್ ಹಾಕಿದರೆ ಅಲ್ಲಿ ಕ್ಯಾಪ್ಚ್ ಕೇಳುತ್ತೆ. ಕ್ಯಾಪ್ಚ್ ಹಾಕಿದರೆ ನಿಮ್ಮದು ಅಪ್ಲಿಕೇಶನ್ ಅಂದರೆ ಫುಲ್ ವೆರಿಫೈ ಆಗಿದೆಯಾ ಇಲ್ಲ ಅಂತೇಳಿ ನೀವು ನೋಡ್ಕೋಬೋದು. ಓಕೆನಾ. ನೋಡಿ, ನಿಮಗೆ PM ವಿಶ್ವಕರ್ಮ ಯೋಜನೆಯ ಹಣ ಬೇಕು ಅಂದರೆ 18 ವರ್ಷ ತುಂಬಿರಬೇಕು. ಉದಾಹರಣೆಗೆ ನೀವು PMEGP ಅಥವಾ PM ಸಮ್ಮಾನ್ ನಿಧಿ ಮುದ್ರಾ ಯೋಜನೆ ಏನಿರುತ್ತೋ ಅದರಲ್ಲಿ ನೀವು ಅಮೌಂಟನ್ನು ಪಡೆದಿರಬಾರ್ದು, ಸಾಲವನ್ನು ಪಡೆದಿರಬಾರ್ದು. ಆವಾಗ ಮಾತ್ರ ನಿಮಗೆ ಅಮೌಂಟ್ ಬರೋಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲಿ ನೀವೇನಾದರೂ ಸಾಲವನ್ನು ಪಡ್ಕೊಂಡಿದ್ರೆ PM ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಸಾಲವನ್ನು ಪಡ್ಕೊಳೋಕ್ಕೆ ಸಾಧ್ಯವಾಗೋದಿಲ್ಲ. ಇದನ್ನು ನೆನ್ಪಿಡ್ಕೊಳ್ಳಿ. ಅಲ್ಲಿ ಬೇಕಾದ್ರೆ ನೀವು ಇನ್ನೊಂದು ಸತಿ ಓದ್ಕೋಬೋದಲ್ಲಿ. ಓಕೆನಾ. ಸೊ ಅವರು ಸಾಲವನ್ನು ಪಡೆಯೋಕ್ಕೆ ಅನರ್ಹರಾಗಿರ್ತಾರೆ. ಸೊ ಇನ್ನು ಈ ಯೋಜನೆ ಅಡಿಯಲ್ಲಿ ಬಡ್ಡಿ 5% ಇರುತ್ತೆ. ಬಡ್ಡಿ ರಿಯಾಯಿತಿನ 8% ಹೆಚ್ಚು ಸಾಧ್ಯತೆಗಳು ಕೂಡ ಇರ್ತವೆ. ಎರಡನೇ ಹಂತದವರೆಗಿನ ಸಾಲ 2 ಲಕ್ಷ ಇರುತ್ತೆ. ಇನ್ನು ಕೊನೆಯ ಪ್ರಶ್ನೆ ಬಂದ್ಬಿಟ್ಟು, ಹೌದು, ಸಾಲಗಳು ಯೋಜನೆಯಡಿಯಲ್ಲಿ ಗ್ಯಾರಂಟಿ ಕವರೇಜ್ ಅರ್ಹವಾಗಿದೆ. ಫಲಾನುಭವಿಗಳಿಗೆ ಸಾಲಗಳಿಗೆ ಯಾವುದೇ ರೀತಿ ಗ್ಯಾರಂಟಿ ಶುಲ್ಕವನ್ನು ಪಾವತಿಸುವ ಅಗತ್ಯವಿಲ್ಲ. ಓಕೆ, ನೀವೇನು ಅಲ್ಲಿ ಸೈನ್ ಮಾಡಿಸ್ಬೇಕು, ಇಲ್ಲಿ ಸೈನ್ ಮಾಡಿಸೋಕೆ ಅದೇನೂ ಇರಲ್ಲ. ಅವ್ರು ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು ನೋಡಿದರೆ ನಿಮಗೆ ಸಾಲವನ್ನು ನಿಮಗೆ ಕೊಡ್ತಾರೆ. ನೀವು ಯಾವುದೇ ರೀತಿ ಈಗ PM ಮುದ್ರಾ ಯೋಜನೆ ಇರ್ಬೋದು, ಅದರಲ್ಲಿ ಸಾಲವನ್ನು ಪಡ್ಕೊಂಡಿರಬಾರ್ದು. ಆಗ ಮಾತ್ರ ವಿಶ್ವಕರ್ಮ ಯೋಜನೆಯ ಹಣ ನಿಮಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಈಗಲೇ ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ವಿಶ್ವಕರ್ಮ ಯೋಜನೆ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಯಾರು ಕೂಡ ಮರಿಬೇಡಿ. ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಲಿ ಅಂತ ಈ ವಿಡಿಯೋಗೆ ಆಶಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.